ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ. ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ಈತರಾಗ ಪೂಜ್ಯ ಪದವಿ ಹೊಂದಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ. पंचपरमेष्ठी भगवान की जय। अहिंसा परमो धर्म की जय। आचार्य गुरुवर श्री विद्यासागर मुनि महाराज की जय। मुनि श्री सागर जी महाराज की जय। समस्त मुनि संघ की जय। ಕೇವಲಿ ಭಗವಂತರ ದಿವ್ಯ ಕೇವಲ ಜ್ಞಾನದಲ್ಲಿ ಸಂಪೂರ್ಣವಾಗಿ ಪ್ರತಿಬಿಂಬಿಸುವ ಮೂರು ಲೋಕಗಳು ಪ್ರತ್ಯಕ್ಷ ಕೈಯಲ್ಲಿ ಕನ್ನಡಿಯನ್ನು ಹಿಡಿದು ನಾವು ನೋಡುವಂತೆ ಛದ್ಮಸ್ಥರು ಪ್ರತ್ಯಕ್ಷವಾಗಿ ಕನ್ನಡಿಯನ್ನು ಕೈಯಲ್ಲಿ ತಕ್ಕೊಂಡು ಅದರಲ್ಲಿ ನಮ್ಮ ಮುಖವನ್ನು ನೋಡುವಂತೆ ಕೇವಲಿ ಭಗವಂತರು ಮೂರು ಲೋಕದ ಸಮಸ್ತ ಎಲ್ಲ ಚರಾಚರ ಚರ ಅಚರ ಗತಿಶೀಲ ಮತ್ತು ಗತಿಶೀಲ ಇಲ್ಲದಂಥ ಎಲ್ಲ ದ್ರವ್ಯಗಳನ್ನು ಅವುಗಳ ಗುಣಗಳನ್ನು ಪರ್ಯಾಯಗಳನ್ನು ಸಮಸ್ತ ದ್ರವ್ಯಗಳನ್ನು ಕಾಣ್ತಿರ್ತಾರೆ. ಅವರು ವಿಚಾರ ಮಾಡಿ ಯಾವುದನ್ನು ಹೇಳುವುದಿಲ್ಲ. ಅಲ್ಲಿ ವಿಚಾರ ಇಲ್ಲವೇ ಇಲ್ಲ. ವಿಚಾರ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಯಾವುದು ಒಳಗಡೆಗೆ ಹೊಳಿತಾ ಇದೆಯೋ ಅದರ ಬಗ್ಗೆ ಹೇಳೋದಷ್ಟೇ. ವಿಚಾರ ಮಾಡುವಂತಹ ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ನಮಗೆ ಯಾರಾದರೂ ಏನಾದರೂ ಕೇಳಿದ್ರು ಅಂತಂದ್ರೆ ನಾವು ವಿಚಾರ ಮಾಡಿ ಹೇಳ್ತೀವಿ. ಯಾಕೆಂತಂದ್ರೆ ಅದು ಗೊತ್ತಿಲ್ಲ ಅಂತ ವಿಚಾರ ಮಾಡಬೇಕು. ಗೊತ್ತಿಲ್ಲದಂಥವರು ವಿಚಾರ ಮಾಡ್ತಾರೆ. ಗೊತ್ತಿದ್ದಂಥವರು ವಿಚಾರ ಮಾಡಿಲ್ಲ. ಪಟ್ನ ಹೇಳ್ಬಿಡ್ತಾರೆ. ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಕೇವಲಿ ಭಗವಂತರಿಗೆ ತಮ್ಮ ಕೇವಲ ಜ್ಞಾನದಲ್ಲಿ ಎಲ್ಲವೂ ಕೂಡ ಪ್ರತ್ಯಕ್ಷ ಕನ್ನಡಿಯಲ್ಲಿ ಮುಖವನ್ನು ನೋಡಿದಂತೆ ಮೂರು ಲೋಕದ ಎಲ್ಲ ದ್ರವ್ಯಗಳು, ಎಲ್ಲ ಪದಾರ್ಥಗಳು, ಎಲ್ಲ ಲೋಕಾಲೋಕದ ಸಮಸ್ತ ವಿಷಯಗಳು ಅವರ ದಿವ್ಯ ಜ್ಞಾನದಲ್ಲಿ ಹೊಳಿತಿರ್ತವೆ. ಅವುಗಳ ಸ್ವರೂಪ ಹೇಗಿದೆಯೋ ಹಾಗೇನೆ ವ್ಯಕ್ತ ಮಾಡ್ತಾರೆ. ಅವರು ಯಾವುದನ್ನ ವ್ಯಕ್ತ ಮಾಡಿದ್ರು ಅದನ್ನ ಗೌತಮ ಗಣಧರರು ಕೇಳಿದರು. ಸಮೋಷಣದಲ್ಲಿರ್ತಕ್ಕಂಥ ಎಲ್ಲ ಮುನಿಗಳೂ ಕೇಳಿದರು. ಎಲ್ಲ ಶ್ರಾವಕರೂ ಕೇಳಿದರು, ಶ್ರಾವಿಕಿಯರೂ ಕೇಳಿದರು, ದೇವತೆಗಳೂ ಕೇಳಿದರು. ತಿರ್ಯಂಚ ಪ್ರಾಣಿಗಳಿಗೂ ಕೇಳುವಂತಹ ಸೌಭಾಗ್ಯ ಇದ್ದಿರ್ತದೆ. ಆ ತಿರ್ಯಂಚ ಪ್ರಾಣಿಗಳು ಕೂಡ ಕೇಳ್ತವೆ. ಲೋಕದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರು ಅಂತಂದ್ರೆ
ಲೋಕ ಹೇಗಿದೆ ಅನ್ನುವುದನ್ನು ಅತಿ ಸವಿಸ್ತಾರವಾಗಿ ಭಗವಂತರು ವಿಸ್ತಾರವಾಗಿ ಹೇಳ್ತಾರೆ. ಆ ಹೇಳಿದ್ದನ್ನೆಲ್ಲ ಮುಖ್ಯವಾಗಿ ಅತಿ ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಕೇಳಿ ಸುಸ್ಪಷ್ಟವಾಗಿ ನೆನಪಿಡ್ತಕ್ಕಂತಹ ಶಕ್ತಿಯುಳ್ಳ ಮುಖ್ಯ ಶ್ರೋತಾರುಗಳಲ್ಲಿ ಯಾರು? ಗಣಧರ ಪರಮೇಶ್ವರ. ಅವರು ಲೋಕದ ಬಗ್ಗೆ ಏನೇನು ಹೇಳಿದ್ರು ಸೂತ್ರಬದ್ಧವಾಗಿ ಅವುಗಳನ್ನೆಲ್ಲ ಸೂತ್ರ ರೂಪದಲ್ಲಿ ನೆನಪಿಗೆ ಇಟ್ಕೋತಾರೆ. ಆ ವರ್ಣನೆಯನ್ನು ಕೂಡ ಅತಿ ವಿಸ್ತೃತ ವರ್ಣನೆಯನ್ನು ಕೂಡ ಸೂತ್ರಾತ್ಮಕವಾಗಿ ಸೂತ್ರ ರಚನೆ ಮಾಡಿ ನೆನಪಿನಲ್ಲಿ ಇಟ್ಟುಕೊಳ್ತಕ್ಕಂತಹ ಕಾರ್ಯವನ್ನು ಗಣಧರ ಪರಮೇಶ್ವರಿಗಳು ಮಾಡ್ತಾರೆ. ಇನ್ನು ಇಂಥ ಕಾರ್ಯವನ್ನು ಮಾಡುವಂತಹ ಗಣಧರ ಪರಮೇಶ್ವರಿಗಳು ಇವರು ದ್ವಾದಶಾಂಗ ಶ್ರುತ ಕೇವಲಿಗಳು ಅಂತ ಅನಿಸ್ಕೊಳ್ತಾರೆ. ಶ್ರುತ ಕೇವಲಿಗಳು ಇವರು ಕೇವಲ ಜ್ಞಾನಿಗಳಲ್ಲ, ಛದ್ಮಸ್ಥರು. ಇವರಿಗೆ ಮತಿ ಶ್ರುತ ಅನ್ನುವಂಥ ಎರಡು ಪರೋಕ್ಷ ಜ್ಞಾನಗಳು ಮತ್ತು ಅವಧಿ ಮನಃಪರ್ಯಯ ಅನ್ನುವಂಥ ಎರಡು ಪ್ರತ್ಯಕ್ಷ ಜ್ಞಾನಗಳು, ಏಕದೇಶ ಪ್ರತ್ಯಕ್ಷ ಜ್ಞಾನಗಳು ಇದ್ದಿರ್ತವೆ. ಸಕಲ ಪ್ರತ್ಯಕ್ಷ ಅಂತಂದ್ರೆ ಯಾವ ಜ್ಞಾನ? ಕೇವಲ ಜ್ಞಾನ. ಅವಧಿ ಜ್ಞಾನ ಮತ್ತು ಮನಃಪರ್ಯಯ ಜ್ಞಾನ ಅಂದರೆ ಏಕದೇಶ ಪ್ರತ್ಯಕ್ಷ ಮತ್ತು ಕೇವಲ ಜ್ಞಾನ ಅಂದರೆ ಸಕಲ ಪ್ರತ್ಯಕ್ಷ. ಕೇವಲ ಜ್ಞಾನದಲ್ಲಿ ಯಾವುದು ಕೂಡ ತಿಳಿಯುವಂಥದ್ದು ಶೇಷ ಉಳಿಯುವುದೇ ಇಲ್ಲ. ಮನಃಪರಿಜ್ಞಾನಿಗಳಿಗೆ ಉಳಿಯಬಹುದು, ಅವಧಿ ಜ್ಞಾನಿಗಳಿಗೆ ಉಳಿಯಬಹುದು, ದ್ವಾದಶಾಂಗ ಶ್ರುತ ಜ್ಞಾನಿಗಳಿಗೆ ಉಳಿಯಬಹುದು. ಈ ಸಂಸಾರದಲ್ಲಿ ಎಷ್ಟು ಜೀವರಾಶಿ ಇದೆ ಎಲ್ಲರಿಗೂ ಕೂಡ ತಿಳಿಯುವಂಥದ್ದು ಬಹಳ ಇದೆ, ಬಹಳಷ್ಟಿದೆ, ಅನಂತಿದೆ. ಅನಂತ ಆ ಎಲ್ಲ ವಿಷಯಗಳನ್ನು ತಿಳಿಯಬೇಕು ಅಂತಂದ್ರೆ ಕ್ಷಾಯೋಪಶಮಿಕ ಜ್ಞಾನ ಬೇಕು ಅಥವಾ ಕ್ಷಾಯಿಕ ಜ್ಞಾನ ಬೇಕು? ಎಂಥ ಜ್ಞಾನ ಬೇಕು? ಕ್ಷಾಯಿಕ ಜ್ಞಾನ ಬೇಕು. ಕ್ಷಾಯಿಕ ಅಂತಂದ್ರೆ ನಮ್ಮ ಜ್ಞಾನ ಶಕ್ತಿಯನ್ನ ಯಾವ ಕರ್ಮಗಳು ಸಂಪೂರ್ಣವಾಗಿ ನಾಶ ಮಾಡ್ತಾ ಇವೆ ಮತ್ತು ಅಲ್ಪ ಸ್ವಲ್ಪವೂ ಕೂಡ ನಾಶ ಮಾಡ್ತಾ ಇವೆ. ಈ ತರ ನಮ್ಮ ಜ್ಞಾನಾವರಣಿ ಕರ್ಮದಲ್ಲಿ ಎರಡು ಭೇದ ಇದೆ. ನಮ್ಮ ಜ್ಞಾನ ಶಕ್ತಿಯನ್ನ ಏಕದೇಶವಾಗಿ ಘಾತ ಮಾಡುವಂತ ಕರ್ಮಗಳು ಮತ್ತು ಸಂಪೂರ್ಣವಾಗಿ ಘಾತ ಮಾಡತಕ್ಕಂತಹ ಕರ್ಮಗಳು, ಎರಡು ಪ್ರಕಾರದ ಕರ್ಮಗಳಿವೆ. ಆಂಶಿಕವಾಗಿ ಘಾತ ಮಾಡ್ತವೆ ಅಂತಂದ್ರೆ ನಮಗೆ ಎಷ್ಟರ ಮಟ್ಟಿನಲ್ಲಿ ಘಾತ ಇದೆ, ಎಷ್ಟರ ಮಟ್ಟಿನಲ್ಲಿ ಘಾತ ಇಲ್ಲ. ಘಾತ ಇಲ್ಲ ಅನ್ನುವಂತಹ ಯಾವ ಶಕ್ತಿ ಇದೆ ಅಲ್ಲಿಂದ ನಮಗೆ ಗೊತ್ತಾಗ್ತದೆ. ಅಷ್ಟರ ಮಟ್ಟಿಗೆ ನಾವು ತಿಳ್ಕೊಳ್ತಿರ್ತೇವೆ. ಕೇವಲ ಜ್ಞಾನಿಗಳಿಗೆ ಯಾವ ಒಂದೂ ಕೂಡ ಜ್ಞಾನವನ್ನು ಘಾತಿಸುವಂತ ಕರ್ಮ ಇಲ್ಲವೇ ಇಲ್ಲ. ಈ ಜ್ಞಾನವನ್ನ ಘಾತಿಸುವಂತಹ ಕರ್ಮಗಳು ಐದಿವೆ. 5: ಮತಿ ಜ್ಞಾನಾವರಣೀಯ, ಶ್ರುತ ಜ್ಞಾನಾವರಣೀಯ, ಅವಧಿ ಜ್ಞಾನಾವರಣೀಯ, ಮನಃಪರ್ಯಯ ಜ್ಞಾನಾವರಣೀಯ ಮತ್ತು ಕೇವಲ ಜ್ಞಾನಾವರಣೀಯ. 5 ಇವೆ. ನಮಗೆ ಎಷ್ಟಿವೆ? ಅಲ್ಲ, ಕರ್ಮಗಳು ಎಲ್ಲ ಇದೆ. ಗಂಧರ್ವ ಪರಮೇಶ್ವರಿಗಳಿಗೆ ಎಷ್ಟಿವೆ? ಎಲ್ಲ ಇದೆ. ಹಾ, ಗಂಧರ್ವ ಪರಮೇಶ್ವರಿಗಳಿಗೆ ಎಲ್ಲ ಇವೆ ಅಂದ ಮೇಲೆ ಇನ್ನು ಉಳಿದವ್ರ ಮಾತಿಲ್ಲ. ನಮಗಂತೂ ಎಲ್ಲ ಇದೆ. ಆದರೆ ಘಾತ ಮಾಡುವಂತಹ ಶಕ್ತಿ ಅತ್ಯಂತ ಕಡಿಮೆಯಾಗಿದೆ ಅಂತಂದ್ರೆ ಗಂಧರ್ವ ಪರಮೇಶ್ವರಿ. ಮತಿ ಜ್ಞಾನಾವರಣೀಯ, ಶ್ರುತ ಜ್ಞಾನಾವರಣೀಯ, ಅವಧಿ ಜ್ಞಾನಾವರಣೀಯ, ಮನಃಪರ್ಯಯ ಜ್ಞಾನಾವರಣೀಯ
ಈ ಎಲ್ಲ ಕ್ಷಯೋಪಶಮಿಕ ಜ್ಞಾನಗಳ ಶಕ್ತಿ ಅತಿ ಉತ್ಕೃಷ್ಟ ಪ್ರಮಾಣದಲ್ಲಿ ಕ್ಷಯೋಪಶಮಿಕ ರೂಪದಲ್ಲಿದೆ. ಆದ್ದರಿಂದ ಎಲ್ಲಕ್ಕಿಂತ ಹೆಚ್ಚಿನ ಜ್ಞಾನ ಗಂಧರ್ವ ಪರಮೇಷ್ಠಿಗಳಿಗೆ ಇದೆ. ನಮ್ಮೆಲ್ಲರಲ್ಲಿ ಹೆಚ್ಚಿನ ಜ್ಞಾನ. ಮತಿ ಜ್ಞಾನಾವರಣಿ ಕರ್ಮದ ಕ್ಷೋಕ್ಷಮ ಎಷ್ಟು ಅಂತ ಕೇಳಿದ್ರೆ ಗಂಧರ್ವ ಪರಮೇಷ್ಠಿಗಳಿಗೆ ಹೈಯೆಸ್ಟ್, ನಮಗೆ ಬಹಳ ಕಡಿಮೆ. ನಮ್ಮ ಮೆಮೊರಿ ಪವರಕ್ಕೆ ಮತ್ತು ಗಂಧರ್ವ ಪರಮೇಷ್ಠಿಗಳ ಮೆಮೊರಿ ಪವರಕ್ಕೆ ತುಲನಾ ಮಾಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. ನಮಗೂ 10 ಸಲ ಹೇಳಿದ್ರು ನೆನಪಿಗಳಿಲ್ಲ. ಕೆಲವರು ಅಂತಾರೆ, ಮಹಾರಾಜರು ನೀವು ಪ್ರವಚನ ಹೇಳ್ತೀರಿ, ಕೇಳ್ತೀವಷ್ಟೇ, ಅವಾಗಷ್ಟೇ ತಿಳಿದು ಬರ್ತದೆ, ಅತ್ರ ಒಂದು ಉಳಿಲ್ಲ ನೋಡ್ರಿ. ಅಂದ್ರೆ ಇದು ಎಂತ ಕೊಡ, ಹಾಕಿದ್ದೆಲ್ಲ ನೀರ ಮೇಲಿಂದ ಹಾಕ್ತೀವಿ, ಕೆಳಗಿಂದೆಲ್ಲ ಪಾರಾಗ್ತಾ ಇದೆ. ಯಾಕೆ? ನಮ್ದು ಮೆಮೊರಿ ಪವರ್ ಅಷ್ಟು ಕಮ್ಜೋರ್. ವರ್ಕ್ ಮೆಮೊರಿ ಪವರ್. ಇನ್ನು ಇದೇ ಮೆಮೊರಿ ಪವರ್ ಏನಿದೆಯಲ್ಲ, ಇದು ಕೆಲವೊಬ್ಬರಿಗೆ ಹಾಕಿದ್ದೆಲ್ಲ ಹೋಗ್ತಿರ್ತದೆ, ಇನ್ನು ಕೆಲವೊಬ್ಬರಿಗೆ ಹಾಕಿದ್ರಲ್ಲಿ ಒಂದು 5% ಉಳಿತದೆ, ಬಾಕಿ ಎಲ್ಲ ಹೋಗ್ಬಿಡುತ್ತೆ. ಇನ್ನು ಕೆಲವೊಬ್ಬರಿಗೆ 10% ಉಳಿತದೆ, ಬಾಕಿ ಎಲ್ಲ ಹೋಗ್ತದೆ. ಇನ್ನು ಕೆಲವೊಬ್ಬರಿಗೆ 25% ಉಳಿತದೆ, ಬಾಕಿ ಎಲ್ಲ ಹೋಗ್ತದೆ. ಇನ್ನು ಕೆಲವೊಬ್ಬರಿಗೆ 50% ಉಳಿತದೆ, ಬಾಕಿ ಎಲ್ಲ ಹೋಗ್ತದೆ. ಗಂಧರ್ವ ಪರಮೇಷ್ಠಿಗಳಿಗೆ ಅವರಲ್ಲಿ ಎಷ್ಟು ಶಕ್ತಿ ಇದೆ, ಅವರ ಕರ್ಮಗಳಲ್ಲಿ ಯಾವ ಒಂದು ಕ್ಷಯೋಕ್ಷಮದ ಉತ್ಕೃಷ್ಟ ಶಕ್ತಿ ಇದೆಯೋ ಅದು ಎಲ್ಲರಲ್ಲಿ ಉತ್ಕೃಷ್ಟ. ಕೇವಲ ಭಗವಂತರನ್ನ ಹೋಲಿಸಬೇಡ್ರಿ. ಇದಕ್ಕೆ ಸಂಸಾರದಲ್ಲಿರ್ತಕ್ಕಂಥ ಜ್ಞಾನಾವರಣಿ ಕರ್ಮಗಳನ್ನ ಯಾರು ನಾಶ ಮಾಡಿಕೊಂಡಿಲ್ಲ ಅವರನ್ನ ಹೋಲಿಸಿಕೊಂಡು ನೋಡಿದರೆ ಎಲ್ಲರಿಗಿಂತ ಹೆಚ್ಚು ಕ್ಷಯೋಕ್ಷಮವುಳ್ಳವರು ಯಾರು ಅಂತಂದ್ರೆ ಗಂಧರ್ವ ಪರಮೇಶ್ವರರು. ಅದಕ್ಕೇನೆ ಮಹಾವೀರ ಭಗವಂತರು ಇಂಥ ಒಬ್ಬ ವ್ಯಕ್ತಿತ್ವವುಳ್ಳ ಯಾರೋ ಒಬ್ಬರು ಮುನಿಗಳು ಬೇಕಲ್ಲ, ಅಲ್ಲಿ ಉತ್ಕೃಷ್ಟ ಕ್ಷಯೋಕ್ಷಮ ಮತಿ ಜ್ಞಾನಾವರಣೀಯ ಕರ್ಮದ ಉತ್ಕೃಷ್ಟ ಕ್ಷಯೋಕ್ಷಮ ಅಂದ್ರೆ ಹೇಗಿರ್ತದೆ ನೋಡಿ. ಹೇಳಿದ್ರಿಲ್ಲೋ ಒಂದೇ ಸಲ ಹೇಳಿದ ತಕ್ಷಣ ಅದು ಜೀವನ ಪರ್ಯಂತ ನೆನಪಿನಲ್ಲಿ ಉಳ್ಕೊಳ್ತದೆ. ನೀವು ಒಂದು ಸಲ 1,00,000 ಜನರ ಹೆಸರನ್ನು ಹೇಳ್ತಾ ಹೋಗಿ, ಬೇರೆ 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 ಗಂಧರ್ವ ಪರಮೇಶ್ವರರು ಒಂದು ಸಲ ಕೇಳ್ತಾರೆ. ಮತ್ತು 1,00,000 ತನಕ ಏನು ನಂಬರ್ ಇದೆಯಲ್ಲ, 1 2 3 4 1,00,000ವರೆಗೆ, ಆ ನಂಬರ್ದ ಅನುಸಾರವಾಗಿ ಅವರಿಗೆ ಪುನಃ ರಿಪೀಟ್ ಆಗಿ ಕೇಳಿ, ಈ ನಂಬರ್ದಲ್ಲಿ ಯಾರ ಹೆಸರಿದೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ಏಕ್ ಪಾಠಿ, ದ್ವಿಪಾಠಿ, ತ್ರಿಪಾಠಿ ಅಂತಾರಲ್ಲ, ತ್ರಿಪಾಠಿ, ಚೌಪಾಠಿ, ಪಂಚಪಾಠಿ, ಆಮೇಲೆ 10 ಪಾಠಿನೂ ಇರ್ಬೋದು. 10 ಸಲ ನಾವು 10 ಸಲ ಕಂಠಪಾಠ ಮಾಡಿದಾಗ ಆಮೇಲೆ ಉಳಿತದೆ. 1 ಸಲದಲ್ಲಿ ಉಳಿಲ್ಲ, 2 ಸಲದಲ್ಲಿ ಉಳಿಲ್ಲ, 3 ಸಲದಲ್ಲಿ ಉಳಿಲ್ಲ, 10 ಸಲ ಮಾಡಲೇಬೇಕು, ಆವಾಗ ನೆನಪಿಗೆ ಉಳಿತದೆ ಅನ್ನುವಂಥ ಮೆಮೊರಿ ಪವರ್ ನಮ್ಮದು. ಯಾರಿಗೆ ಎಷ್ಟು ಮತಿ ಜ್ಞಾನಾವರಣಿ ಕರ್ಮದ ಕ್ಷಯೋಕ್ಷಮ ಇದೆ ಅಷ್ಟು ಪ್ರಮಾಣದಲ್ಲಿ ಅವರಿಗೆ ಕ್ಷಯೋಕ್ಷಮ ನೆನಪಿಡ್ತಕ್ಕಂಥ ಶಕ್ತಿ ಇದ್ದಿರ್ತದೆ. ಈ ನೆನಪಿಡ್ತಕ್ಕಂತಹ ಶಕ್ತಿ ಎಷ್ಟು ಪ್ರಮಾಣದಲ್ಲಿ ಇರ್ತದೆಯೋ ಅದನ್ನೇ ಕ್ಷಯೋಕ್ಷಮಿಕ ಅನ್ನುವಂಥ ಶಬ್ದದಿಂದ ಹೇಳ್ತಾರೆ. ಅದೇ ಕ್ಷಯೋಕ್ಷಮಿಕ ಶಕ್ತಿ, ನೆನಪಿಡುವಂತಹ ಒಂದು ಶಕ್ತಿ, ಒಂದು ಪ್ರಮಾಣದ ಒಂದು ಶಕ್ತಿ, ಅದನ್ನೇ ಕ್ಷಯೋಕ್ಷಮ ಅಂತ ಹೇಳ್ತಾರೆ. ಜ್ಞಾನಾವರಣೀಯ ಕರ್ಮಗಳಿಗೆ ಉಪಶಮನ ಅವಸ್ಥೆ ಇಲ್ಲ.
ಕ್ಷಾಯಿಕ ಅವಸ್ಥೆ ಇದೆ, ಕ್ಷಾಯೋಕ್ಷಮಿಕ ಅವಸ್ಥೆ ಇದೆ, ಎರಡೇ ಇದೆ. ಉಪಶಮ ಅವಸ್ಥೆ ಇಲ್ಲ. ಉಪಶಮ ಅವಸ್ಥೆ ಇರ್ತಿತ್ತು ಅಂತಂದ್ರೆ ಔಪಶಮಿಕ ಜ್ಞಾನ ಇದು ಕೂಡ ಇರ್ತಿತ್ತು. ತಿಳಿತಾ ಇದೆ? ತಿಳಿತಾನೆ? ಔಪಶಮಿಕ ಜ್ಞಾನ ಅಂದ್ರೆ, ಔಪಶಮಿಕ ಜ್ಞಾನ ಅಂತಂದ್ರೆ ಒಂದೂ ಕೂಡ ಯಾವುದೂ ಕೂಡ ಜ್ಞಾನಾವರಣಿ ಕರ್ಮ ಉದಯದಲ್ಲಿ ಇಲ್ಲ, ಉಪಶಮನದಲ್ಲಿ ಇವೆ. ಆದ್ದರಿಂದ ಇವರಿಗೆ ಔಪಶಮಿಕ ಜ್ಞಾನ ಇದೆ ಅನ್ನುವಂಥ ವಿಷಯ ಎಲ್ಲವೇ ಇಲ್ಲ. ಮೌನಿ ಕರ್ಮಕ್ಕಿದೆ. ಮೌನಿ ಕರ್ಮಕ್ಕೆ 3 ಪ್ರಕಾರದ ಅವಸ್ಥೆಗಳಿವೆ. ಉಪಶಮನ ಅವಸ್ಥೆ ಇದೆ, ಕ್ಷಾಯೋಕ್ಷಮಿಕ ಅವಸ್ಥೆ ಇದೆ, ಕ್ಷಾಯಿಕ ಅವಸ್ಥೆನೂ ಇದೆ. ಮೌನಿ ಕರ್ಮಗಳೆಲ್ಲ ಉಪಶಮನ ಆದ ನಂತರ ಸಮ್ಯಕ್ತ್ವದ ಅಪೇಕ್ಷೆಯಿಂದ ಸಮ್ಯಕ್ತ್ವ ಧರ್ಮ, ಸಮ್ಯಕ್ತ್ವ ಗುಣ ಜೀವಾತ್ಮನಲ್ಲಿ ಉಂಟಾಯಿತು ಅಂತಂದ್ರೆ ಉಪಶಮನದಿಂದಲೂ ಉಂಟಾಗಬಹುದು, ಕ್ಷಯೋಪಶಮದಿಂದಲೂ ಉಂಟಾಗಬಹುದು, ಕ್ಷಾಯಿಕದಿಂದಲೂ ಉಂಟಾಗಬಹುದು. ಕ್ಷಾಯಿಕದಿಂದ ಉಂಟಾಯಿತು ಅಂತಂದ್ರೆ ಕ್ಷಯ ಮಾಡಿಕೊಂಡು ಸಂಪೂರ್ಣ ಕ್ಷಯ. ಸತ್ವದಲ್ಲೂ ಇಲ್ಲ, ಉದಯದಲ್ಲೂ ಇಲ್ಲ, ಉದಯಾವಲಿಯಲ್ಲೂ ಇಲ್ಲ. ಸತ್ವ, ಉದಯಾವಲಿ, ಉದಯ. ಸತ್ವ ಅಂದ್ರೆ ಒಳಗಡೆಗೆ, ಆತ್ಮನ ಒಳಗೆ ಕಟ್ಟಿಕೊಂಡಿರ್ತಕ್ಕಂತಹ ಕರ್ಮಗಳು ಉದಯಕ್ಕೆ ಬರದಿರುವಂತಹ ಕಾಲ, ಇನ್ನೂ ಉದಯಕ್ಕೆ ಬಂದಿಲ್ಲ, ಒಳಗಡೆಗೆ ಇವೆ. ಇನ್ನು ಮುಂದೆ ಬರಬಹುದು, ಬರಲಿಕ್ಕೆ ಒಳಗಡೆಗೆ ಇವೆ ಅವು, ಆದರೆ ಇನ್ನೂ ಬಂದಿಲ್ಲ ಅನ್ನುವಂಥ ಅವಸ್ಥೆಯನ್ನ ಸತ್ವ ಅಂತ ಹೇಳ್ತಾರೆ. ಇನ್ನು ಉದಯಕ್ಕೆ ಬರುವಂತಹ ಕಾಲ ಸಮೀಪಿಸಿತು. ಸಮೀಪಿಸಿದಾಗ ಅದೇನ್ ಮಾಡ್ತದೆ, ನೇರವಾಗಿ ಉದಯದಲ್ಲಿ ಬರೋಲ್ಲ, ಮೊದಲು ಉದಯಾವಲಿಯಲ್ಲಿ ಪ್ರವೇಶಗೊಳ್ತದೆ. ಅಂದ್ರೆ ಯಾವ ತರ ಅಂತಂದ್ರೆ, ಒಂದು ಟಂಕಿ ಇದೆ ಅಂತ ಇಟ್ಕೊಳ್ಳಿ, ಒಂದು ಟ್ಯಾಂಕ್, ಅದರಲ್ಲಿ ನೀರನ್ನ ತುಂಬಿದ್ದೇವೆ, ಅದಕ್ಕೊಂದು ಪೈಪ್ನು ಇದೆ, ದೂರ ತನಕ ಪೈಪ್ ಒಯ್ದ್ಬಿಟ್ಟು ಅಲ್ಲಿ ಒಂದು ಚಾವಿ ಮಾಡಿದೆ. ಅದಕ್ಕೆ ಇದು ಟಂಕಿ, ಇದು ಪೈಪ, ಅಲ್ಲಿ ಚಾವಿ. ನೀರು ಮೊದಲು ಎಲ್ಲಿ ಹೋಗ್ತದೆ? ಪೈಪ್ನಲ್ಲಿ. ಆಮೇಲೆ ಎಲ್ಲಿ ಹೋಗ್ತದೆ? ಆ ಚಾವಿ ಹತ್ರ. ಅದು ಉದಯ ಸ್ಥಾನ. ನೀರು ಎಲ್ಲಿ ಕಾಣಿಸಿಕೊಳ್ತದೆ ಅದು ಉದಯ. ಮತ್ತು ನೀರು ಎಲ್ಲಿ ಇದೆ ಅದು ಸತ್ವ ಸ್ಥಾನ. ಮತ್ತು ಉದಯಾವಲಿ ಸ್ಥಾನ ಅಂದ್ರೆ ಯಾವುದು? ಪೈಪ್. ನೀರು ಅಂದರೆ ಕರ್ಮ, ಟಂಕಿ ಅಂದರೆ ಆತ್ಮ, ಟಂಕಿ ಆತ್ಮ, ನೀರು ಕರ್ಮ, ಪೈಪ್ ಇದು ಉದಯಾವಲಿ. ಆಮೇಲೆ ಚಾವಿ ಎಲ್ಲಿ ನೀರು ಕಂಡು ಬರ್ತಾ ಇದೆ, ಬೀಳ್ತಾ ಇದೆ, ಕಾಣಿಸ್ತಾ ಇದೆ, ಅದು ಉದಯ. ಹೀಗೆ ನಾವು ಏನು ಅನಾದಿ ಕಾಲದಿಂದ ಕರ್ಮಗಳನ್ನು ಕಟ್ಟಿಕೊಂಡಿದ್ದೇವೆ, ಅವು ಉದಯಕ್ಕೆ ಬರದೆ ಫಲವನ್ನ ಕೊಡುವುದೇ ಇಲ್ಲ. ಇನ್ನು ಉದಯಕ್ಕೆ ಬರಬೇಕು ಅಂತಂದ್ರೆ ಪ್ರತಿಯೊಂದು ಯಾವುದೇ ಕರ್ಮ, 148 ಪ್ರಕೃತಿಗಳಲ್ಲಿ ಯಾವುದೇ ಕರ್ಮ ಉದಯಾವಲಿಯಲ್ಲಿ ಪ್ರವೇಶಗೊಂಡೇ ಉದಯಕ್ಕೆ ಬರ್ತದೆ. ಸತ್ವ ಅಂದ್ರೆ ಏನು? ಟಂಕಿಯಲ್ಲಿ ಇರುವಂತ ಅವಸ್ಥೆಗೆ ಸತ್ವ ಅಂತಾರೆ. ಉದಯಾವಲಿ ಅಂದ್ರೆ ಏನು? ಪಾಯಿಪದಲ್ಲಿ ಸೇರಿ ಹೋಗುವುದಕ್ಕೆ. ಇನ್ನು ಪಾಯಿಪದಲ್ಲಿ ಇನ್ನೆಷ್ಟು ವಿಚಾರ ಮಾಡಬೇಕು ಅಂತಂದ್ರೆ, ಪಾಯಿಪ್ನಲ್ಲಿ ನೀರು ಕ್ರಮವಾಗಿ ಪ್ರವೇಶಗೊಳ್ತದೆ. ಟಂಕಿ ಎಲ್ಲಾ ನೀರು ಪ್ರವೇಶಗೊಳ್ಳಲ್ಲ. ಅಲ್ಲಿ ಯಾವ ನೀರಿಗೆ ನಂಬರ್ ಬಂದಿದೆ ಅದು ಮಾತ್ರ ಒಳಗೆ ಹೋಗ್ತದೆ. ಯಾವುದಕ್ಕಿನ್ನೂ ನಂಬರ್ ಬಂದಿಲ್ಲ ಅದು ಒಳಗೆ ಹೋಗುವುದಿಲ್ಲ. ಆಮೇಲೆ ಪೈಪಿನ ಅಗಲತೆ ಎಷ್ಟು? 1 ಇಂಚು, ಅರ್ಧ ಇಂಚು ಅಂತ ಇಟ್ಕೊಳ್ಳಿ. ಎಷ್ಟು ನೀರು 1 ಇಂಚಿನಲ್ಲಿ ಸೇರಲಿಕ್ಕೆ ಶಕ್ಯವೋ ಅಷ್ಟೇ ಒಳಗೆ ಸೇರ್ತದೆ. ಇದಕ್ಕಿಂತ ಹೆಚ್ಚು ಸೇರುವುದೇ ಇಲ್ಲ.
ಅದಕ್ಕಾಗಿ ಒಂದು ಪೈಪ್ನಲ್ಲಿ ಯಾವುದೇ ನೀರು ಸೇರಬೇಕು ಅಂತಂದ್ರೆ ಅದರ ನಂಬರ್ ಬಂದಾಗ ಸೇರ್ತದೆ ವಿನಃ ನಂಬರ್ ಬಂದಿಲ್ಲ ಅಂತಂದ್ರೆ ಸೇರೋಲ್ಲ. ಮೇಲಿನ ನೀರು ಇಲ್ಲಿ ಪೈಪದ ಹತ್ತಿರ ಬಂದಾಗ ಒಳ ಪ್ರವೇಶ, ಮೇಲಿದೆ ಅಕ್ಕಪಕ್ಕದಲ್ಲಿದೆ ಟಂಕಿಯಲ್ಲಿದೆ, ಆದರೆ ಯಾವುದಕ್ಕೆ ನಂಬರ್ ಬಂದಿದೆ ಆ ನೀರು ಹೋಗ್ತಾ ಇದೆ, ಯಾವುದಕ್ಕೆ ಬಂದಿಲ್ಲ ಅದು ಹೋಗ್ತಾ ಇಲ್ಲ. ಆಮೇಲೆ ಯಾವ ಥರ ಇದೆ ಅಂತಂದ್ರೆ ಯಾವ ನೀರು ಒಳ ಪ್ರವೇಶ ಆಗ್ತಾ ಇದೆ, ಪ್ರವೇಶ ಆದ ತಕ್ಷಣ ಅದು ಉದಯಾವಲಿಯಲ್ಲಿ ಇರುವಂತಹ ನೀರು, ಪೈಪ್ನಲ್ಲಿ ಇರುವಂತಹ ನೀರು ಒಳ ಪ್ರವೇಶಗೊಂಡಂತ ಪೈಪ್ನಲ್ಲಿ ಇರತಕ್ಕಂತಹ ನೀರಿಗೆ ಉದಯಾವಲಿ ನೀರು ಅಂತ ಅಂತೀವಿ. ಇನ್ನೂ ಯಾವುದು ಪ್ರವೇಶ ಮಾಡಿಲ್ಲವೋ ಅದು ಸತ್ವ ನೀರು, ಸತ್ವದಲ್ಲಿರ್ತಕ್ಕಂತಹ ನೀರು. ಟಂಕಿ ಅಂದರೆ ಆತ್ಮ, ನೀರು ಅಂದರೆ ಕರ್ಮ. ಉದಯಾವಲಿ ಪೈಪ್ ಅಂತಂದ್ರೆ ಉದಯಾವಲಿ, ಚಾವಿಯಲ್ಲಿ ಎಲ್ಲಿ ಬೀಳ್ತಾ ಇದೆ ಅದು ಉದಯಾವಸ್ಥೆ. ಈ ತರ ಏನ್ ಹೇಳ್ತಾ ಇತ್ತು? ಸತ್ವ, ಉದಯಾವಲಿ, ಉದಯ. ಆಮೇಲೆ ಆಶ್ರವ ಅಂದ್ರೆ ಏನು? ಕರ್ಮಗಳ ಆಶ್ರವವಾಗುತ್ತದೆ ಅಂತಾರಲ್ಲ. ಆಶ್ರವ ಅಂದ್ರೆ ಏನು? ಆಶ್ರವ ಅಂದ್ರೆ ಬರುವಿಕೆ. ನೀರು ಎಲ್ಲಿಂದ ಬಂತು ಟಂಕಿ ಒಳಗೆ? ಹೊರಗಿನಿಂದ ಬಂದಿದೆ. ಒಳಗಿತ್ತೇನು? ಇಲ್ಲ, ಹೊರಗಿನಿಂದ ಬಂದಿರೋದು. ಅದು ಕೂಡ ಯಾವುದು ಹೊರಗಿನಿಂದ ಬಂತೋ ಅದು ಆಶ್ರವ. ಟಂಕಿಯಲ್ಲಿ ಪ್ರವೇಶಗೊಳ್ಳುವುದು ಆಶ್ರವ, ಪ್ರವೇಶಗೊಂಡು ಅಲ್ಲಿಗೆ ನಿಂತುಕೊಳ್ಳುವುದು ಒಳಗಡೆಗೆ, ಇದು ಬಂಧ. ನೋಡಿ ಎಷ್ಟು ಚೆನ್ನಾಗಿ ಉದಾಹರಣೆ ನೆಟ್ನಲ್ಲಿ ಇರುವಂತೆ ಹೇಳ್ತಾ ಇದ್ದೀನಿ. ಕರ್ಮಗಳನ್ನ ಈ ತರ ತಿಳ್ಕೊಳ್ಬೇಕು ನಾವು. ಕೆಲವ್ರಿಗೆ ಏನಾಗ್ತದೆ ಅಂದ್ರೆ ಗೊಂದಲ ಆಗ್ತದೆ, ಇದೇನು ಬಂಧ ಉದಯ ಸತ್ವ ಏನು ತಲೆಯಾಗ ಸೇರುವುದೇ ಇಲ್ಲ, ತಲೆಯೊಳಗೆ ಸೇರೋಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತು ಅಂತಂದ್ರೆ ವಿಷಯಗಳು ತಲೆಯಲ್ಲಿ ಸೇರಿದ್ರು ಉದಾಹರಣೆ ಅಂತೂ ತಲೆಯೊಳಗೆ ಸೇರಿದ್ದೇ. ಆಮೇಲೆ ಉದಾಹರಣೆ ನೆನಪಿಗೆ ಬಂತು ಅಂತಂದ್ರೆ ಕರ್ಮ ಸಿದ್ಧಾಂತ ಎಲ್ಲ ಗೊತ್ತಾಗ್ಬಿಡಿ. ಈ ತರ ಇದೆ. ಸತ್ವ ಅಂತಂದ್ರೆ ಟಂಕಿ ನೀರು ತಕ್ಷಣ ಬರ್ತದಿಲ್ಲ, ಎಲ್ಲ ಹೋಲಿಸಿ ಹೇಳಿಬಿಟ್ಟಿರ್ತದೆ, ಅದೆಲ್ಲ ನೆನಪಿಗಿರ್ತದೆ, ಉದಾಹರಣೆ ಎಲ್ಲ ನೆನಪಿಗಿರ್ತದೆ. ಆಮೇಲೆ ನೀರು ಅಂದ ತಕ್ಷಣ, ಟಂಕಿಯಲ್ಲಿಯೇ ನೀರು ಅಂದ ತಕ್ಷಣ ಅದು ಸತ್ವ, ಪೈಪದಲ್ಲಿಯೇ ನೀರು ಅಂದ ತಕ್ಷಣ ಉದಾಹರಣೆ ಎಲ್ಲ ಗೊತ್ತಾಗ್ಬಿಡ್ತದೆ ಅದು. ಮತ್ತು ಈ ಉದಾಹರಣೆ ಮೂಲಕ ತಿಳ್ಕೊಂಡಿಲ್ಲ ಅಂತಂದ್ರೆ ಯಾವುದು ತಿಳಿದಿಲ್ಲ. ಜೈನ ಧರ್ಮದ ಇಂಥ ನಿಗೂಢವಾದ ಕರ್ಮ ಸಿದ್ಧಾಂತಕ್ಕೆ ಸಂಬಂಧಪಡುವಂತ ನಿಗೂಢವಾದ ವಿಷಯಗಳನ್ನ ಉದಾಹರಣೆಯ ಮೂಲಕ ತಿಳ್ಕೊಳ್ತೇವೆ ಅಂತಂದ್ರೆ ಅತಿ ಸುಸ್ಪಷ್ಟವಾಗಿ ತಿಳಿತದೆ. ತಿಳ್ಕೊಳ್ಳಿ, ಏನೇನಿದೆ ನೋಡಿ. ಕರ್ಮಗಳಿಗೆ ಎಂತೆಂಥ ಅವಸ್ಥೆಗಳಿವೆ ಅಂತಂದ್ರೆ 10 ಅವಸ್ಥೆಗಳಿವೆ. 10 ಅವಸ್ಥೆಗಳಿವೆ ಕರ್ಮಗಳಿಗೆ. ಒಂದು ಆಶ್ರವ, ಆಮೇಲೆ ಬಂಧ, ಬಂಧದ ನಂತರ ಉದಯಾವಲಿ, ಆಮೇಲೆ ಉದಯ. ಆಶ್ರವ ಅಂದ್ರೆ ಟಂಕಿಯಲ್ಲಿ ಪ್ರವೇಶಗೊಳ್ಳುವುದು ಆಶ್ರವ, ಬಂಧ ಅಂದರೆ ನಿಂತುಕೊಳ್ಳುವುದು ಟಂಕಿಯಲ್ಲಿ. ಅದನ್ನು ಹೇಳ್ತೀನಿ. ಉದಯಾವಲಿ ಅಂತಂದ್ರೆ ಪ್ರವೇಶಗೊಳ್ಳುವುದು ಪೈಪ್ನಲ್ಲಿ, ಉದಯ ಅಂದರೆ ಅಲ್ಲಿ ಬೀಳ್ತಾ ಇರುವುದು. ಇನ್ನು ನಿರ್ಜರೆ ಅಂತಂದ್ರೆ ನಿರ್ಜರೆ ಆತ್ಮ ಪ್ರದೇಶಗಳನ್ನು ಬಿಟ್ಟು, ಆತ್ಮ ಪ್ರದೇಶವನ್ನು ಬಿಟ್ಟು ಅಂದ್ರೆ ಏನೇನು ಬಿಟ್ಟು? ಟಂಕಿಯನ್ನು ಬಿಟ್ಟು, ಪೈಪನ್ನು ಬಿಟ್ಟು ಕೆಳಬೀಳುವುದಕ್ಕೆ, ನೀರು ಕೆಳಬೀಳುವುದಕ್ಕೆ ನಿರ್ಜರ ಅಂತ ಹೇಳ್ತಾರೆ. ನಿರ್ಜರ ಅಂತಂದ್ರೆ ಆತ್ಮನ ಜೊತೆಯಲ್ಲಿ ಕರ್ಮ ಇಲ್ಲವೇ ಇಲ್ಲ, ಬಿಟ್ಟು ಹೋಯಿತು, ಬಿದ್ದು ಹೋಯಿತು, ಅದು ನಿರ್ಜರಿ. ಇನ್ನೇನು ಉಳಿತು? ಸಂವರ. ಇದೊಂದು ತಿಳ್ಕೊಳ್ಬೇಕು.
ಸಂವರ. ಸಂವರ ಅಂತಂದ್ರೆ ಏನು? ಸಂವರ ಯಾವುದೇ ಕರ್ಮವನ್ನ ತಡೆಗಟ್ಟುವುದಕ್ಕೆ ಸಂವರ ಅಂತ ಹೇಳ್ತಾರೆ. ನಮಗೆ ಕಟ್ಕೊಳ್ಳೋದು ಬೇಡ. ಈಗ ಮಿಥ್ಯಾತ್ವವನ್ನು ಕಟ್ಟಿಕೊಳ್ಳುವುದು ಬೇಡ. ಮಿಥ್ಯಾತ್ವ ಒಂದು ಕರ್ಮ. ಅದು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಅನ್ನುವಂತಹ 3 ಭೇದವುಳ್ಳ ಕರ್ಮ. ಇದರಲ್ಲಿ ಮಿಥ್ಯಾತ್ವ ಮೊದಲನೆಯದು, ಸಮ್ಯಕ್ ಮಿಥ್ಯಾತ್ವ ಎರಡನೆಯದು, ಸಮ್ಯಕ್ ಪ್ರಕೃತಿ ಮೂರನೆಯದು. ಈ 3ಗಳಲ್ಲಿ ಎರಡು ಕರ್ಮಗಳ ಮಿಥ್ಯಾತ್ವವನ್ನು ಬಿಟ್ಟು ಉಳಿದ 2 ಕರ್ಮಗಳ ಆಶ್ರವವೂ ಕೂಡ ಇರುವುದಿಲ್ಲ, ಬಂಧವೂ ಕೂಡ ಇರುವುದಿಲ್ಲ. ಇವುಗಳ ನಿರ್ಜರ ಇದೆ, ಉದಯ ಇದೆ, ಸತ್ವವೂ ಇದೆ. ಸತ್ವಿದೆ, ಉದಯಾವಲಿ ಇದೆ, ಉದಯ ಇದೆ. ಆದ್ರೆ ಏನಿಲ್ಲ? ಬಂಧಿಲ್ಲ. ಆಶ್ರವ ಇಲ್ಲ, ಬಂಧಿಲ್ಲ. ಆಶ್ರವ ಇಲ್ಲ, ಬಂಧಿಲ್ಲ. ಒಂದರದ್ದು ಬಂಧಿದೆ, ಆಶ್ರವೂ ಇದೆ, ಬಂಧಿದೆ, ನಿರ್ಜನೂ ಇದೆ, ಉದಯನೂ ಇದೆ, ಉದಯಾವಧಿನೂ ಇದೆ, ಎಲ್ಲ ಇದೆ ಒಂದಕ್ಕೆ. ಯಾವುದಕ್ಕೆ? ಮಿಥ್ಯಾತ್ವ ಅನ್ನುವಂಥ ಕರ್ಮಕ್ಕೆ. ಸಮ್ಯಕ್ ಮಿಥ್ಯಾತ್ವಕ್ಕೆ ಮತ್ತು ಸಮ್ಯಕ್ ಪ್ರಕೃತಿಗೆ ಈ 2 ಕರ್ಮಗಳಿಗೆ ಆಶ್ರವ ಯಾಕಿಲ್ಲ, ಬಂಧ ಯಾಕಿಲ್ಲ ಅಂತಂದ್ರೆ ಇವು ಹೊರಗಿನಿಂದ ಬರುವಂತಹ ಕರ್ಮಗಳಲ್ಲ. ಒಳಗೆ ಇರುವಂತಹ ಯಾವ ಮೂಲ ಕರ್ಮ ಮಿಥ್ಯಾತ್ವ ಕರ್ಮ ಇದೆಯೋ ಆ ಕರ್ಮ ಖಂಡ, ಆ ಪಾಷಾಣ ಖಂಡ, ಮಿಥ್ಯಾತ್ವ ಅನ್ನತಕ್ಕಂತಹ ಕರ್ಮಖಂಡ, ಪಾಷಾಣ ಖಂಡ ಒಡೆದು 3 ಭಾಗದಲ್ಲಿ ರೂಪಾಂತರಿತ ಆಗ್ತದೆ. ಅದರಲ್ಲಿಂದ ಒಂದು ಮಿಥ್ಯಾತ್ವ ಇರ್ತದೆ, ಮತ್ತೊಂದು ಸಮ್ಯಕ್ ಮಿಥ್ಯಾತ್ವ ಇರ್ತದೆ, ಇನ್ನೊಂದು ಸಮ್ಯಕ್ ಪ್ರಕೃತಿ ಅಂತ ಹೆಸರನ್ನು ಪಡಿತದೆ. ಯಾವಾಗ ನಮಗೆ ಸಮ್ಯಕ್ ದರ್ಶನ ಆಗ್ತದೆ ಅಲ್ಲ, ಸಮ್ಯಕ್ ಧರ್ಮ ಪ್ರಾಪ್ತ ಆಗ್ತದೆ ಅಲ್ಲ, ಆ ಕಾಲದಲ್ಲಿ ಇದಾಗ್ತದೆ. 5 ಲಬ್ಧಿಪೂರ್ವಕವಾಗಿ ಆಗ್ತದೆ. ಕೇಳ್ತಾ ಇದ್ದೀರಲ್ಲ? ಮತ್ತೆ ಮತ್ತೆ ಕೇಳಲಿಕ್ಕೆ ಶುಭಲ್ಲ. ಕೇಳುವಾಗಲೇ ಎಚ್ಚೆತ್ತುಕೊಂಡು ಕೇಳಿದರೆ ಒಂದಿಷ್ಟು ನೆನಪು ಉಳಿದ್ರೆ ಉಳಿಯಲ್ಲ. ಎಷ್ಟು ಉಳಿತದೆ ಉಳಿಲಿ. ಮೆಮೊರಿ ಪವರ್ ಎಷ್ಟಿದೆ ಅಷ್ಟು ಇಟ್ಕೊಳ್ಳೋಣ. ಇಂಥದ್ದೆಲ್ಲ ಗೊತ್ತಾಯಿತು ಅಂತಂದರೆ ಜ್ಞಾನ ಹೆಚ್ಚಾಗ್ತದೆ. ಧಾರ್ಮಿಕ ಜ್ಞಾನ, ತತ್ವಜ್ಞಾನ, ಕರ್ಮ ಸಿದ್ಧಾಂತ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ಹೆಚ್ಚಾಗಬೇಕು, ಆಗಬಾರ್ದು. ಆತ್ಮಕ ಜ್ಞಾನ ಆಗಬೇಕು ಅಂತಂದರೆ ಇಂತಹ ವಿಷಯಗಳ ಜ್ಞಾನ ಬೇಕು, ಬೇಡ? ಬೇಕು. ಈಗ ಕೆಲವೊಬ್ರಿಗೆ ಏನು ವಿಚಾರ ಬರ್ತದೆ ಅಂತಂದರೆ, ಇದೇನೆಲ್ಲ ಹೊಸಾಗಿರ್ತೈತಿ, ಯಾಕೆ ಹೋಗೋಲ್ಲ, ಕೇಳಿ ಏನು ಅಂಥದ್ದೆಲ್ಲ ಯಾತಕ್ಕೆ ಕೇಳೋದು ಅಂತ ಕೇಳೋದನ್ನು ಬಿಟ್ಬಿಡ್ತಾರೆ. ಒಬ್ಬ ಹುಡುಗ ಚಂಚಲ್ ಅಂತಾನೆ, ಬರೇ ಆಡ್ತಾನೆ, ಅಭ್ಯಾಸ ಮಾಡೋಲ್ಲ, ಶಾಲೆ ಹೋಗೋದು ಬೇಡ. ಆ ಹುಡುಗ ನೀವು ಹೆಸರಿಸ್ತೀರಿ, ಆದರೆ ಶಾಲೆಗೆ ಹೋಗುವಂಥ ಇಚ್ಛಾ ಇಲ್ಲ ಅವನಿಗೆ. ಆದ್ರೂ ಕೂಡ ಜಬರ್ದಸ್ತಿ ಮಾಡಿ ಹೆಸರು ಹಚ್ಚಿದಿರಲ್ಲ. ನಾವು ಹೋಗ್ಲೇಬೇಕು ಬೇಡ? ಹಾಗೇನೆ ನಿಮ್ದಾಗಿದೆ. ಜಬರ್ದಸ್ತಿ ಹೆಸರು ಹಚ್ಚಿ ಬಿಟ್ಟಿದ್ದೇವೆ ಶಿಬಿರದಾಗ. ಇಲ್ಲ, ಕೊನೆಯುವಂತ ಇಚ್ಛೆಂದು ಬಂದಿದ್ದೀರ. ಅದ್ರ ಕಲಿಯುವಂತ ಇಚ್ಛೆಯಿಂದ ಬರುವಂತಹ ವಿದ್ಯಾರ್ಥಿಗಳು ಅಥವಾ ಶಿಬಿರಾರ್ಥಿಗಳು ಇವರು ವಿಷಯ ಹೇಳುವಾಗ ಅತಿ ಏಕಾಗ್ರವಾಗಿ ಕೇಳ್ತಿರ್ತಾರೆ. ಯಾಕಂದ್ರೆ ಕಲಿಯುವ ಹವ್ಯಾಸ ಇದೆ. ಒಬ್ಬಟ್ಟು ಬಂದಿಲ್ಲ, ನಾವಾಗಿ ಹೆಸರು ಕೊಟ್ಟಿದ್ದೇವೆ, ಫಾರಂ ತುಂಬಿದ್ದೀವಿ. ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳ್ತಿರ್ತಾರೆ.
ತಿಳಿತೋ ಇಲ್ಲೋ ಇದನ್ನು ನೋಡ್ತಿರ್ತಾರೆ. ತಿಳಿಲಿಲ್ಲ ಅಂತಂದ್ರೆ ಕ್ವಶನ್ ಬರೀತಾರೆ, ಇದು ತಿಳಿಲಿಲ್ಲ ನಂತರ ಕೇಳೋಣ. ಅಷ್ಟು ಪುರುಷಾರ್ಥ ಮಾಡ್ತಾರೆ ನೋಡ್ರಿ ಅವರು. ಯಾಕ 3 ತಿಂಗಳು ರಾವ್ರಿದ್ದಾರೆ ಮಹಾರಾಜರು. ಮತ್ತೆ ಏನ್ ತಿಳ್ಕೊಳ್ಳೋದೆಲ್ಲ ಈ 3 ತಿಂಗಳದೊಳಗ ಏನ್ ಜಾತ್ರೆ ಮಾಡ್ಕೊಳ್ಳೋದು ಮಾಡ್ಕೊಂಡು ಬಿಡೋದು. ಅದಕ್ಕೆ ಯಾವ್ದು ತಿಳಿಲಿಲ್ಲೋ ಪಟ್ನ ನೋಟ್ ಮಾಡ್ಕೊಂಡು ಬಿಡ್ತಾರೆ. ಯಾವ್ದು ತಿಳಿತೋ ತಿಳಿತು, ಭಾಳ ಒಳ್ಳೇದಾಯ್ತು. ಇಂಥ ವಿಷಯಗಳನ್ನ ಇಡೀ ಜೀವನದಲ್ಲಿ ಒಂದು ಸಲ ಮಾತ್ರ ತಿಳ್ಕೊಳ್ಳೋದಿದೆ, ಬಾರಿ ಬಾರಿಗಲ್ಲ. ಒಮ್ಮೆ ತಿಳಿದು ಬಂತು ಅಂತಂದ್ರೆ ಅದು ಮರೆಯುವುದೇ ಇಲ್ಲ. ಮತ್ತು ಯಾವುದು ಮರ್ತಿದೆ ಅದು ತಿಳಿದು ಬಂದಿಲ್ಲ. ತಿಳಿದು ಬಂದದ್ದು ಮರಿಯಿಲ್ಲ, ಮತ್ತು ಮರೆತದ್ದ ತಿಳಿದಿರಲ್ಲ. ಈ ತರ ಇರ್ತದೆ ವಿಷಯ. ಈಗ ಟಂಕಿ ಇದ್ರೊಳಗೆ ಯಾರು ಮರಿಕ್ ಶಕ್ತಿ